ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯ ಜರ್ನಿಯಲ್ಲಿ ಶುರುವಾಗ್ತಿರುವಂಥ ಹೊಸ ಎನರ್ಜಿ ಏನು ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಬ್ಯೂಟಿಫುಲ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತಿದ್ದೀರಾ. ಕಮೆಂಟ್ ಬಾಕ್ಸಲ್ಲಿ ಈ ರೀತಿಯಾಗಿ ನಾನೇನು ಕಮೆಂಟ್ ಮಾಡಿ ಅಂತ ಹೇಳಿರ್ತೀನಿ, ಅದರ ಜೊತೆಯಲ್ಲಿ ಕೆಲವೊಬ್ಬರಷ್ಟು ಗ್ರ್ಯಾಟಿಟ್ಯೂಡ್ನ ಕೂಡ ಆ್ಯಡ್ ಮಾಡಿ ಕಮೆಂಟ್ನ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಈ ರೀತಿಯಾಗಿ ಪಾಸಿಟಿವ್ ಆಗಿ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಬೇಕು. ಆವಾಗಲೇ ನಿಮ್ಮ ಲೈಫಲ್ಲಿ ಚೇಂಜಸ್, ಬದಲಾವಣೆ ಅನ್ನುವಂಥದ್ದು ಆಗತ್ತೆ. ಓಕೆ, ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋಗೆ ನೀವು ಈ ಹೊಸ ಪ್ರೀತಿಯ ಎನರ್ಜಿನ ನನ್ನ ಜೀವನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಿದ್ದೀನಿ. ಈ ಹೊಸ ಬಿಗಿನಿಂಗ್ ಅನ್ನು ನಾನು ಸ್ವೀಕರಿಸುತ್ತೇನೆ. ಈ ರೀತಿಯಾಗಿ ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಯೂನಿವರ್ಸ್, ಈ ಹೊಸ ಬಿಗಿನಿಂಗ್ ಅನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳ್ಬಿಟ್ಟು ಒಂದು ರೆಡ್ ಹಾರ್ಟ್ನ ಹಾಕ್ಬಿಟ್ಟು ಕೆಲವರು ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಆ ರೀತಿಯಾಗಿನೇ ನೀವು ಗ್ರ್ಯಾಟಿಟ್ಯೂಡ್ನ ಕೂಡ ಆ್ಯಡ್ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಬಿಟ್ಟು ನೀವು ಕಮೆಂಟಲ್ಲಿ ಹಾಕ್ಬೋದು. ಓಕೆ, ಸೊ ಪ್ರತಿಯೊಬ್ಬರು ಕೂಡ ನಾನು ಹೇಳಿದಾಗೇನೆ ನೀವು ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಸಾಕಷ್ಟು ಬದಲಾವಣೆಗಳನ್ನು ಕೂಡ ನೋಡ್ತಾ ಇದ್ದೀರಾ. ನನ್ನ ಉದ್ದೇಶ ಅಷ್ಟೇ ಇಲ್ಲಿ ರೀಡಿಂಗ್ ಮಾಡಿಬಿಟ್ಟು ಜೈ ಅಂತೇಳಿ ಹೋಗೋದಷ್ಟೇ ಅಲ್ಲ. ಇದರಿಂದ ನಿಮಗೆ ಯೂಸ್ಫುಲ್ ಆಗಬೇಕು. ನಿಮ್ಮ ಒಂದು ಲೈಫಲ್ಲಿ ಪಾಸಿಟಿವ್ ಎನರ್ಜಿ ನೀವು ಫೀಲ್ ಮಾಡಬೇಕು. ಓಕೆನಾ? ಸೊ ನನ್ನ ಉದ್ದೇಶ ಅಷ್ಟೇ. ಹಾಗಾಗಿ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ಒಂದು ಆ ಒಂದು ಪಾಸಿಟಿವ್ ಸಪೋರ್ಟ್ ಇಂದ ಅದು ನನಗೆ ತುಂಬಾನೇ ಮುಖ್ಯ ಆಗತ್ತೆ. ಈ ರೀತಿಯಾದಂಥ ಒಂದು ಪಾಸಿಟಿವ್ ಎನರ್ಜಿಯ ಒಂದು ರೀಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಯಾವ ವ್ಯಕ್ತಿಯ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನ ನೆನಪಿಸ್ಕೊಳ್ತಾ, ಓ ಮೈ ಗಾಡ್, ಓಕೆ, ಆ ವ್ಯಕ್ತಿಯನ್ನ ನೆನಪಿಸ್ಕೊಳ್ತಾ ಆ ವ್ಯಕ್ತಿಯ ಫೋಟೋ ಇದ್ರೆ ನೋಡಿ ಅಥವಾ ಆ ವ್ಯಕ್ತಿಯ ಫೇಸ್ನ ನೆನಪು ಮಾಡ್ಕೊಳ್ಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಒಂದು ನಿಮಿಷ. ಅದು ಫ್ಲೇಮ್ ತುಂಬ ಚಿಕ್ಕಾಗಿ ಉರಿತಾ ಇರುವಂಥದ್ದು. ಓಕೆ, ಪರಾಶಕ್ತಿ ಜಗನ್ಮಾತೆ. ರೈಟ್, ನೋಡಿ ಮೊದಲನೇದಾಗಿ ನಿಮಗೆ ಸೈನ್ ಸಿಕ್ತು, ಹಾರ್ಟ್. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ, ಯೂನಿವರ್ಸ್. ಈ ಪ್ರೀತಿಯ ಜರ್ನಿಯಲ್ಲಿ ಶುರುವಾಗ್ತಿರುವಂಥ ಹೊಸ ಎನರ್ಜಿ ಏನಿದೆ ಅನ್ನೋದನ್ನು ತಿಳಿಸ್ಕೊಡಿ ಪ್ಲೀಸ್ ಯೂನಿವರ್ಸ್, ಆದಿಪರಾಶಕ್ತಿ ಜಗನ್ಮಾತೆ. ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕೆಲವು ತಿಂಗಳುಗಳಿಂದ ಈ ಒಂದು ಪ್ರೀತಿಯ ಜರ್ನಿಯಲ್ಲಿ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಥವಾ ಕಾಣಿಸ್ತಾ ಇತ್ತು. ಸೈಲೆನ್ಸ್ ಅನ್ನುವಂಥದ್ದು ಕಾಣಿಸ್ತಾ ಇತ್ತು ಅಥವಾ ಕಾಣಿಸ್ತಾ ಇದೆ. ಓಕೆ, ಒಂದ್ಸಲ ಈ ಒಂದು ಪ್ರೀತಿಯಲ್ಲಿ ಹೋಪ್ ಬಂದ್ರೆ ಇನ್ನೊಂದ್ಸಲ ಎಲ್ಲ ಒಂದ್ ಕಡೆ ಭಯ ಶುರು ಆಗತ್ತೆ. ಅಯ್ಯೋ ಏನಾಯ್ತಪ್ಪ, ಏನಾಗತ್ತೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗಬಹುದು, ಭಯ ಶುರು ಆಗತ್ತೆ ಅಲ್ವಾ? ಒಮ್ಮೆ ನೀವಿಬ್ರು ಹತ್ರ ಆದ್ರೆ ಇನ್ನೊಂದ್ಸಲ ನೋಡುವಾಗ ಇಬ್ರು ದೂರ ದೂರ ಆಗಿರ್ತೀರಾ, ಡಿಸ್ಟೆನ್ಸ್ ಬಂದಿರತ್ತೆ. ಆ ಹತ್ತಿರ ಆಗುವಂಥದ್ದು ಹಾಗೆ ದೂರ ಆಗುವಂಥದ್ದು, ಆ ಎರಡರ ಮಧ್ಯದಲ್ಲೇ ಹೋಪ್ ಬರುತ್ತೆ, ಫಿಯರ್ ಕೂಡ ಬರುತ್ತೆ. ಇಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಇದೆ. ಓಕೆ, ಆದ್ರೆ ಇಲ್ಲಿ ಈ ಎನರ್ಜಿ ಏನಿದೆ, ಒಂದ್ಸಲ ಹೋಪ್ ಬರೋದು, ಇನ್ನೊಂದ್ಸಲ ಫಿಯರ್ ಆಗೋದು, ಇನ್ನೊಂದ್ಸಲ ಹತ್ರ ಆಗೋದು, ಇನ್ನೊಂದ್ಸಲ ದೂರ ಆಗೋದು, ಡಿಸ್ಟೆನ್ಸ್ ಬರೋದು. ಈ ಎನರ್ಜಿ ಏನಿದೆ ಇದು ಕಂಪ್ಲೀಟ್ಲಿ ಶಿಫ್ಟ್ ಆಗ್ತಿರೋವಂಥದ್ದು. ಯಾವ ರೀತಿಯಾಗಿ ನಿಮ್ಮ ಪ್ರೀತಿ ಏನಿದೆ ಅದು ಕಂಪ್ಲೀಟ್ ಆಗಿ ಒಂದು ಹೊಸ ಜರ್ನಿ, ಒಂದು ಹೊಸ ಕ್ಲಾರಿಟಿ, ಒಂದು ಹೊಸ ಬೆಳಕು, ಹೊಸ ಮೂಮೆಂಟ್ ಅನ್ನುವಂಥದ್ದು ನಿಮ್ಮ ಹತ್ರ ಬರ್ತಾ ಇದೆ. ಸೊ ಇದನ್ನ ನೀವು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಓಪನ್ ಮೈಂಡ್ ಇಂದ ಈ ರೀಡಿಂಗ್ ನ ನೋಡಿ ಪ್ರತಿಯೊಬ್ರು ಅಷ್ಟೇ.
ಪರಾಶಕ್ತಿ ಜಗನ್ಮಾತೆ. ಈಗ ನಿಮ್ಮ ಮನಸ್ಸಿನ ಸ್ಥಿತಿ ಅಥವಾ ನಿಮ್ಮ ಹೃದಯದ ಸ್ಥಿತಿ ಬ್ಯಾಕ್ ಟು ಬ್ಯಾಕ್ ನೀವು ಲೆಸನ್ನ ನೀವು ತಗೊಳ್ತಾ ಇದ್ದೀರಾ. ಒಂದು ಸಿಚುವೇಶನ್ ಇಂದ ಆಗಿರ್ಬೋದು, ಸಂದರ್ಭದಿಂದ ಆಗಿರ್ಬೋದು, ಅಥವಾ ವ್ಯಕ್ತಿಯಿಂದ ಆಗಿರಬಹುದು. ಬ್ಯಾಕ್ ಟು ಬ್ಯಾಕ್ ನಿಮಗೆ ಒಂದಷ್ಟು ಪಾಠಗಳನ್ನ ಕಲಿತಿರೋ ಅನುಭವ. ಇಲ್ಲಿ ಟ್ರಸ್ಟ್ ವಿಷಯದಲ್ಲಾಗಿರಬಹುದು, ಅಥವಾ ಪೇಷನ್ಸ್ ವಿಷಯದಲ್ಲಾಗಿರಬಹುದು, ಹಾರ್ಟ್ ಬ್ರೇಕ್ ಅಲ್ಲಾಗಿರಬಹುದು, ಸೈಲೆನ್ಸ್ ಅಲ್ಲಾಗಿರಬಹುದು. ಈ ಎಲ್ಲಾ ವಿಷಯಗಳು ನಿಮಗೆ ಬ್ಯಾಕ್ ಟು ಬ್ಯಾಕ್ ಲೆಸನ್ ಕೊಡ್ತಾ ಇದೆ. ಆದ್ರೆ ಈ ಎಲ್ಲಾ ವಿಷಯಗಳು ನಿಮ್ಮ ಹಾರ್ಟ್ ಸ್ಪೇಸ್ ನ ಏನಿದೆ ಅದು ಮೆಚೂರ್ಡ್ ಮಾಡ್ತಾ ಇದೆ. ಸೊ ನೋಡ್ಬೋದು, ಮುಂಚೆ ಇದ್ದಂತ ನಿಮ್ಮ ಒಂದು ಪರಿಸ್ಥಿತಿ, ನಿಮ್ಮ ಒಂದು ಎನರ್ಜಿಗೆ ನೋಡಿದಾಗ ಮುಂಚೆ ಇದ್ದಂತ ನೀವು ವ್ಯಕ್ತಿಗೂ ಈಗ ನೀವಿರೋ ವ್ಯಕ್ತಿಗೂ ಅಜಗಜಾಂತರವಾಗಿರುವಂತ ಬದಲಾವಣೆಗಳನ್ನು ನಿಮ್ಮಲ್ಲಿ ನೋಡಬಹುದು. ನಿಮ್ಮ ಪರ್ಸನ್ ಅಲ್ಲೂ ಕೂಡ ನೋಡಬಹುದು. ಈಗ ನೀವು ಹೆಚ್ಚು ತಾಳ್ಮೆಯಿಂದ ಇದ್ದೀರಾ, ಕಾಮ್ ಆಗಿದ್ದೀರಾ, ಅವೇರ್ನೆಸ್ ಆಗಿದ್ದೀರಾ, ಅಂಡ್ ಸೆಲೆಕ್ಟಿವ್ ಪೀಪಲ್ ಆಗಿದ್ದೀರಾ. ಸೆಲೆಕ್ಟಿವ್ ಆಗಿದ್ದೀರಾ, ಯಾವ ವಿಷಯ ಜೊತೆ ಮಾತಾಡ್ಬೇಕು, ಯಾವ ವಿಷಯವನ್ನ ಮಾತಾಡಬಾರ್ದು, ಯಾವ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡ್ಬೇಕು, ಯಾವ್ದಕ್ಕೆ ನಾನು ರಿಯಾಕ್ಟ್ ಮಾಡಬಾರ್ದು, ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡಿದ್ದೀರಾ. ರೈಟ್? ಹಾಗೆ ಹೆಚ್ಚು ಸೆಲ್ಫ್ ರೆಸ್ಪೆಕ್ಟ್ ಬಂದಿದೆ. ಅಂಡ್ ಇಲ್ಲಿ ಈ ಒಂದು ಮೆಚೂರಿಟಿ ಫೀಲಿಂಗ್ ಏನಿದೆ, ಅಥವಾ ಈ ಒಂದು ಮೆಚೂರಿಟಿ ಆಗಿರುವಂತ ಬದಲಾವಣೆ ಏನಿದೆ, ನಿಮ್ಮ ಪ್ರೀತಿಯ ಜರ್ನಿಯಲ್ಲಿರುವಂತ ಹೊಸ ಬಾಗಿಲನ್ನ ಓಪನ್ ಮಾಡ್ತಾ ಇರುವಂತದ್ದು. ಓಕೆ? ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರೇನ್ ಅನುಭವಿಸ್ತಾ ಇದ್ದಾರೆ, ಅವ್ರೇನ್ ಫೀಲ್ ಮಾಡ್ತಾ ಇದ್ದಾರೆ, ಅವ್ರ ಎನರ್ಜಿಯಲ್ಲಿ ತುಂಬಾನೇ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಓಕೆ? ಅವರಿಲ್ಲಿ ನಿಮ್ಮ ಆಬ್ಸೆನ್ಸ್ ಏನಿದೆ ಅದರಿಂದನೇ ಅವರು ಅವರ ವ್ಯಾಲ್ಯೂನ ಅರ್ಥಕೊಂಡಿದ್ದಾರೆ. ನಿಮ್ಮ ಆಬ್ಸೆನ್ಸ್ ಇಂದಾನೆ ಅವರು ಓಕೆ, ಇಲ್ಲಿ ಅವರ ವ್ಯಾಲ್ಯೂನಕ್ಕಿಂತ ನಿಮ್ಮ ಆಬ್ಸೆನ್ಸ್ ಇಂದಾನೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಿರೋದು. ಅವರ ವ್ಯಾಲ್ಯೂ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ? ಹಾಗೇನೆ ಅವ್ರ ಮನಸ್ಸಲ್ಲಿ ಒಂದು ಸೈಲೆಂಟ್ ಆಗಿ ಏನೋ ಒಂದು ಅವೇಕನಿಂಗ್ ಆಗ್ತಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಬರ್ತಿರುವಂತದ್ದು, ಅವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಬರ್ತಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಯಾಕೆ ಇನ್ನು ನಾನು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀನಿ ಅನ್ನೋಂತ ಒಂದು ಪ್ರಶ್ನೆಗಳಾಗಿದ್ರೆ, ಈ ಒಂದು ಬಾಂಡಿಂಗ್ ನ ನಾನು ಯಾಕೆ ಬಿಡ್ತಾ ಇದ್ದೀನಿ, ಮರಿತಾ ಇದ್ದೀನಿ ಅಂತ ಇನ್ನೊಂದು ಪ್ರಶ್ನೆ ಅವ್ರ ಮೈಂಡಲ್ಲಿ ಬರ್ತಿದೆ. ಯಾಕೆ ಮತ್ತೆ ಮತ್ತೆ ನಾನು ಅವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ನೋಂತ ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಕ್ಲಾರಿಟಿ ಕೊಡ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಓಕೆ, ಇದೊಂದು ಯಾವ ರೀತಿ ಆದ್ರೆ ಒಂದು ಚಾಪ್ಟರ್ ತರ ಇಲ್ಲಿ. ಓಕೆನಾ? ಇಲ್ಲಿ ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಇದು ಒಂದು ಚಾಪ್ಟರ್ ಕ್ಲೋಸ್ ಆಗಿರೋ ತರ ಇಲ್ಲಿ ಬರ್ತಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಇಂಪಾರ್ಟೆನ್ಸ್ ನ ಓಕೆ ಸಮಥಿಂಗ್ ಈಸ್ ಎನರ್ಜಿ ಹಾರ್ಟ್ ಇಲ್ಲಿ ಬರ್ತಾ ಇರುವಂತದ್ದು ಚೆಕ್ ಮಾಡಬಹುದು. ಸೊ ಇಲ್ಲಿ ಹಾರ್ಟ್ ಬಂದಿರುವಂತದ್ದು. ಓಕೆ, ಸೊ ಎಸ್, ನೀವು ಅವರ ಒಂದು ಇಂಪಾರ್ಟೆನ್ಸ್ ಆಗಿದ್ದೀರಾ ಅವರ ಸೋಲ್ ಪಾತ್ ಅಲ್ಲಿ. ಓಕೆನಾ? ಅವರ ಸೋಲ್ ಪಾತ್ ಅಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಸೊ ಚೆಕ್ ಮಾಡೋಣ ಇಲ್ಲಿ ಯಾರೆಲ್ಲ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ. ಜೆ ಲೆಟರ್, ಇಲ್ಲಿ ನಿಮ್ಮ ಪರ್ಸನ್ ಹೆಸರಿನ ಮೊದಲನೇ ಅಕ್ಷರನೂ ಆಗಿರಬಹುದು. ಓಕೆ, ಇಲ್ಲಿ ಸನ್ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದ್ರೆ ನಿಮ್ಮ ಪರ್ಸನ್ ಹೆಸರು ಅಥವಾ ನಿಮ್ಮ ಹೆಸರು ಸೂರ್ಯನಿಗೆ ಸಂಬಂಧಪಟ್ಟಿರುವಂತ ಒಂದು ಹೆಸರು ಆಗಿದೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಭೂಮಿಗೆ ಸಂಬಂಧಪಟ್ಟಂತ ಹೆಸರು. ಓಕೆ, ಜೆ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಜಿ ಲೆಟರ್, ಡಿ ಲೆಟರ್, ಹೆಚ್, ಐ, ಜೆ, ಯು, ವಿ,
ವೈ ಎ ಸಿ ಇ ಎಫ್ ಓಕೆ ಈ ಎಂ ಲೆಟರ್. ಓಕೆ, ಡೇಟ್ ಆಫ್ ಬರ್ತ್ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಆಗಿರಬಹುದು. ಓಕೆ, 31st 30 2 1 14 24 19 11 12 18 21st 26 24. ಓಕೆ, ಅಗೇನ್ ಆಗಿ 24 ಬರ್ತಿರುವಂಥದ್ದು. 28. ಸೊ ಈ ಎಲ್ಲ ಡೇಟ್ ಆಫ್ ಬರ್ತ್ಗಳಿಲ್ಲಿ ಬರ್ತಾ ಇದೆ. ಓಕೆ, ಚೆಕ್ ಮಾಡೋಣ ಟ್ಯಾರೋಲ್ ಏನು ಬರುತ್ತೆ ಅಂತ ಹೇಳಿ. ಓಕೆ, ಓಕೆ, ಸಮಥಿಂಗ್ ಈಸ್ ಹೊಸ ಎನರ್ಜಿ, ನ್ಯೂ ಎನರ್ಜಿ ಶಿಫ್ಟ್. ಇದಕ್ಕೆ ಯೂನಿವರ್ಸಲ್ ಸಿಗ್ನಲ್ ಸೈನ್ ಏನಿದೆ? ಓಕೆ, ತಗೊಳ್ತೀನಿ. ಇದನ್ನೊಂದು ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. Four of Wands, Ten of Swords, the Lovers card, Three of Cups. ನೋಡ್ಬೋದು ಆಲ್ಮೋಸ್ಟ್ ಪ್ರೀತಿ ಶಿಫ್ಟಿಂಗ್ ಎನರ್ಜಿ ಶಿಫ್ಟ್ ಆಗ್ತಿರುವಂಥದ್ದು. Eight of Pentacle, Death and Rebirth, ಪಾಸಿಟಿವ್ ಎನರ್ಜಿ. Knight of Wands, ಬಾಟಮ್ ಆಫ್ ದ ಕಾರ್ಡ್ Six of Wands ಬರ್ತಾ ಇದೆ ಇಲ್ಲಿ. ಓಕೆ, ಎಸ್, ರೈಟ್. ಕಂಟಿನ್ಯೂ ಮಾಡೋಣ ರೀಡಿಂಗ್. ಓಕೆ, ಇಲ್ಲಿ ಹೊಸ ಎನರ್ಜಿನ ಶುರು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಸೈಕಲ್ ಏನಿದೆ ಆ ಕಂಪ್ಲೀಟ್ ಸೈಕಲ್ ಅನ್ನೋದು ಎಂಡ್ ಆಗಿದೆ. ಹಳೆಯ ಲೆಸನ್ಗಳು ಮುಗ್ದಿರೋವಂಥದ್ದು ಅಂಡ್ ರಿಪೀಟೆಡ್ ಪ್ಯಾಟ್ರನ್ ನೀವಿಲ್ಲಿ ಕ್ಲೋಸ್ ಮಾಡಿದ್ದೀರಾ. ಸೊ ಇಲ್ಲಿ ಕೆಲವೊಬ್ರು ಮೊನ್ನೆಯ ಒಂದು ಕಾರ್ಮಿಕ್ ಹೀಲಿಂಗ್, ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ಏನಿತ್ತು ಅದಕ್ಕೆ ಜಾಯಿನ್ ಆಗಿರೋರು ಇರ್ಬೋದು. ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಕೆಲವೊಂದಷ್ಟು ಕರ್ಮದ ಪ್ಯಾಟ್ರನ್ ಕ್ಲೋಸ್ ಆಗಿದೆ, ಅದು ಮುಗ್ದಿದೆ. ಆ ಲೆಸನ್ಗಳು ಏನ್ ಕಲ್ತಿದ್ದೀರಲ್ವಾ, ಆ ಲೆಸನ್ಗಳೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಮುಗ್ದಿದೆ. ಹಾಗೆ ಇಲ್ಲಿ ಹಾರ್ಟ್ ಚಕ್ರ ಹೀಲ್ ಆಗಿರುವಂಥದ್ದು. ಓಕೆ, ಹಾರ್ಟ್ ಚಕ್ರ ಇಲ್ಲಿ ಹೀಲ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬರ್ತಿರುವಂತ ಒಂದು ಎನರ್ಜಿ ಬಂದ್ಬಿಟ್ಟು ಡಿವೈನ್ ಟೈಮಿಂಗ್ ನಿಮ್ಮ ಇಬ್ಬರ ಮಧ್ಯೆ ಅಲೈನ್ ಆಗ್ತಿರುವಂತದ್ದು. ಓಕೆನಾ. ಇದು ಡೆಸ್ಟಿನಿ ಅಲೈನ್ಮೆಂಟ್ ಕೂಡ ಆಗಿರುತ್ತೆ. ಈ ಒಂದು ಟೈಮಿಂಗ್ ಏನಿದೆ, ಈ ಡಿವೈನ್ ಟೈಮಿಂಗ್ ಏನಿದೆ ಅಲೈನ್ಮೆಂಟ್ ಆಗ್ತಿರುವಂತದ್ದು, ಇದು ಡೆಸ್ಟಿನಿ ಅಲೈನ್ಮೆಂಟ್ ಕೂಡ ಆಗಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂತದ್ದು, ಈ ಒಂದು ನ್ಯೂ ಎನರ್ಜಿ ಏನಿದೆ ಇದು ನಾಟ್ ಎ ಟೆಂಪ್ರವರಿ ಎನರ್ಜಿ ಅಲ್ಲ ಇದು. ಓಕೆ, ಸೊ ಇದೊಂದು ಫ್ರೆಶ್ ಆಗಿರುವಂತ ಒಂದು ನ್ಯೂ ಬಿಗಿನಿಂಗ್. ಓಕೆ, ಇಲ್ಲಿ ಎಷ್ಟೊಂದ್ಸಲ ನಿಮ್ಮಿಬ್ರ ಮಧ್ಯೆ ಏನಾಗಿತ್ತು, ಒಂದ್ಸಲ ಬರ್ತೀರಾ ಸರಿಯಾಗತ್ತೆ, ಇನ್ನೇನೋ ಒಂದು ರೀಸನ್ ಹೇಳ್ತೀರಾ ಮತ್ತೆ ದೂರ ಆಗ್ತೀರಾ, ಮತ್ತೆ ಬರ್ತೀರಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಮತ್ತೆ ದೂರ ಆಗ್ತೀರಾ, ರೈಟ್. ಸೊ ಇಲ್ಲಿ ಈಗಿನ ಎನರ್ಜಿಲಿ ನೋಡಿದಾಗ ನಿಮ್ಮಿಬ್ಬರ ಒಂದು ಪ್ರೀತಿಯಲ್ಲಿ ಒಂದು ಅಲೈನ್ಮೆಂಟ್ ಬರ್ತಿರುವಂತದ್ದು, ಡಿವೈನ್ ಟೈಮಿಂಗ್ ಅಲ್ಲಿ ಆಗ್ತಿರುವಂತದ್ದು ಅಂಡ್ ಡೆಸ್ಟಿನಿ ಅಲೈನ್ಮೆಂಟ್ ಕೂಡ ಒಟ್ಟಿಗೆ ಆಗ್ತಿರೋ ಕಾರಣ ಈ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಎನರ್ಜಿ ಏನಿದೆ ಇದು ನಾಟ್ ಎ ಟೆಂಪ್ರವರಿ, ಇದು ಟೆಂಪ್ರವರಿ ಅಲ್ಲ. ಓಕೆ, ಫ್ರೆಶ್ ಬಿಗಿನಿಂಗ್ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಯೂನಿವರ್ಸ್ ನಿಮಗೆ ಬರ್ತಿರುವಂತ ಮೆಸೇಜ್ ಆಗಿದೆ. ಓಕೆ, ಅಂಡ್ ಇಲ್ಲಿ ಓಕೆ, ಸೊ ಇದು ನಿಮಗೆ ಕೆಲವೊಂದಷ್ಟು ಸೈನ್ಗಳು ಗೊತ್ತಾಗ್ತದೆ ಆಲ್ಮೋಸ್ಟ್.
ನಿಮ್ಮ ಒಂದು ಪ್ರೀತಿಯಲ್ಲಿ ಒಂದು ಅಲೈನ್ಮೆಂಟ್ ಬರ್ತಿದೆ ಅಂತ ಕೆಲವೊಬ್ಬರಿಗೆ ಈ ಸ್ಪಿರಿಚುವಲ್ ಪಾತ್ ಅಲ್ಲಿ ಯಾರಿದ್ದೀರಾ ನಿಮಗೆ ಸಾಕಷ್ಟು ಸೈನ್ಗಳು ಯೂನಿವರ್ಸ್ ನಿಮಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಕಸ್ಮಾತ್ ಆಗಿ ಅವ್ರು ನಿಮ್ಗೆ ನೆನಪಾಗುವಂತದ್ದು ಇರ್ಬೋದು, ಅಥವಾ ಕೆಲವೊಂದಷ್ಟು ಸಿಗ್ನಲ್ ಲೈಕ್ ಮೂವ್ಮೆಂಟ್ ಸಿಗುವಂತದ್ದಾಗಿರ್ಲಿ, ಸಮಥಿಂಗ್ 555 ರಿಪೀಟೆಡ್ಲಿ ನೋಡ್ತಾ ಇದ್ದೀರಾ, ಡ್ರೀಮ್ಸ್ ಅಲ್ಲಿ ಬರ್ತಿರುವಂತದ್ದು, ಅಥವಾ ಡ್ರೀಮ್ಸ್ ಅಲ್ಲಿ ಅವ್ರ ಡ್ರೀಮ್ಸ್ ಅಲ್ಲಿ ನೀವು ಹೋಗ್ತಾ ಇರುವಂತದ್ದು. ಅಂಡ್ ಇಲ್ಲಿ ಸೊ ಈ ಎಲ್ಲಾ ಸೈನ್ಗಳು ನಿಮಗೆ ಕೊಡ್ತಿರುವಂತದ್ದು, ಯೂನಿವರ್ಸ್ ಇಂದ ಸಿಗ್ನಲ್ ಸಿಗ್ತಿರುವಂತದ್ದು, ಇದೊಂದು ನ್ಯೂ ಲವ್ ಪಾತ್ ಓಪನ್ ಆಗ್ತಿರುವಂತದ್ದು. ಇಲ್ಲಿ ಈ ಬಾರಿ ಈ ಸಲದ ಒಂದು ನ್ಯೂ ಬಿಗಿನಿಂಗ್, ಈ ಸಲದ ಒಂದು ಹೊಂದಾಣಿಕೆ, ಈ ಸಲದ ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭ ಏನಿದೆ, ಇದು ಒಂದು ಮೆಚೂರ್ಡ್ ಆಗಿರುವಂತ ವೈಬ್ ಆಗಿರ್ಬೋದು, ಅಥವಾ ಸ್ಟೇಬಲ್ ಆಗಿರುವಂತದ್ದು, ಸೋಲ್ಫುಲ್ ಆಗಿರುವಂತದ್ದು. ಓಕೆ. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಒಂದು ಮುಂದಿನ ಹೆಜ್ಜೆ ಅಂತ ನೋಡಿದಾಗ ಇಲ್ಲಿ ಅವರು ನಿಮ್ ಕಡೆ ಒಂದು ಸ್ಟೆಪ್ ನ ತಗೊಳ್ತಿರುವಂತ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಇದು ಬರ್ತಿರುವಂತದ್ದು. ಓಕೆನಾ, ನಾಟ್ ಎ ಜಸ್ಟ್ ಟೆಂಪ್ರವರಿ ಆರ್ ಟೈಮ್ ಪಾಸಿಗಂತ ಅಲ್ಲ ಇಲ್ಲಿ. ಓಕೆ, ಸ್ಮಾಲ್ ಮೆಸೇಜ್ ಇಂದ ಸ್ಟಾರ್ಟ್ ಆಗಿ ಒಂದು ಕ್ಲಾರಿಟಿ ಸಿಗುವಂತ ಒಂದು ಮೆಸೇಜ್ ವರೆಗೆ ಹೋಗ್ಬೋದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತ ಒಂದು ಮಾತುಕತೆ, ಅದು ಕ್ಲಿಯರ್ ಆಗಿ ಮಾತುಕತೆ ನಡೀಬಹುದು. ಅಂಡ್ ಇಲ್ಲಿ ಎಮೋಷನಲ್ ಆಗಿ ಇಬ್ರು ಕೂಡ ಒಂದಷ್ಟು ಭಾವನೆಗಳನ್ನ ಹೊರ ಹಾಕುವಂತದ್ದು. ಅಂಡ್ ಈ ಒಂದು ರೀಕನ್ಸಿಲೇಷನ್ ಮೂಮೆಂಟ್ ಅಲ್ಲಿ ಪ್ರತಿಯೊಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರುವಂತ ಬೇಕಾದಷ್ಟು ನೋವುಗಳಿರ್ಬೋದು, ಅಥವಾ ಅವರಿಗೆ ಹೇಳದೆ ಇಟ್ಕೊಂಡಿರುವಂತ ಕೆಲವೊಂದಷ್ಟು ಫೀಲಿಂಗ್ಸ್ ಆಗಿರ್ಬೋದು, ನಿಮ್ಮ ಪರ್ಸನ್ ನಿಮಗೆ ಹೇಳದೆ ಇಟ್ಕೊಂಡಿರುವಂತ ಕೆಲವೊಂದಷ್ಟು ಫೀಲಿಂಗ್ಸ್ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಅದೆಲ್ಲದೂ ಕೂಡ ಹೊರಗೆ ಬರುವಂತದ್ದು. ಒಂದ್ಸಲ ಏನ್ ಹೇಳ್ಬೋದು, ಒಂದು ಪೈಪ್ ಅಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ನೀರ್ ಬರ್ತಾ ಇರಲ್ಲ, ಫುಲ್ ಬ್ಲಾಕ್ ಆಗಿರತ್ತೆ ಅಲ್ಲಿ, ಏನೋ ಕಸ ಕಡ್ಡಿ ಎಲ್ಲ ನಿಂತ್ಕೊಂಡು ಬ್ಲಾಕ್ ಆಗಿರತ್ತೆ, ನೀರ್ ಸಣ್ಣಕ್ ಹೋಗ್ತಾ ಇರತ್ತೆ ಅಲ್ಲಿ. ಓಕೆನಾ, ಸೊ ಒಂದ್ಸಲ ಆ ಬ್ಲಾಕ್ ನ ಕಸ ಗಡ್ಡಿ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿ ನೀರ್ ಬಿಟ್ರಿ ಹೆಂಗ್ ಫೋರ್ಸ್ ಆಗಿ ಎಲ್ಲ ಕಿತ್ಕೊಂಡ್ ಬರತ್ತಲ್ವಾ, ಆ ರೀತಿಯಾದಂತ ಫೀಲಿಂಗ್ಸ್ ಇವಾಗ ನಿಮ್ಮ ಪರ್ಸನ್ ಎನರ್ಜಿಲಿ ಬರ್ತಿರುವಂತದ್ದು. ಓಕೆ, ಸೊ ಇಷ್ಟ ದಿನ ಏನ್ ಬ್ಲಾಕೇಜ್ ಆಗಿದೆ ಅದು ಬ್ಲಾಕೇಜ್ ರಿಮೂವ್ ಆದ್ಮೇಲೆ ಆ ಫೀಲಿಂಗ್ಸ್ ಎಲ್ಲದೂ ಕೂಡ ಸರಾಗವಾಗಿ ಒಂದ್ಸಲ ಬಂದು ಮಳೆ ಜೋರಾಗಿ ಬಂದು ನಿಂತು ಹೋಗೋ ಪರಿಸ್ಥಿತಿಗಳು. ಓಕೆನಾ, ಸೊ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಿದ್ರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕಲ್ವಾ, ಜೋರಾಗಿ ಮಳೆ ಬಂದು ನಿಂತು ಹೋದ್ರೆ ಹಿಂಗಾಗತ್ತೆ, ಆ ರೀತಿಯಾದಂತ ಒಂದು ಎನರ್ಜಿ ನಿಮ್ಮಿಬ್ರು ಮಧ್ಯೆ ಬರ್ತಿರುವಂತದ್ದು. ಓಕೆ, ಅಂಡ್ ಇಲ್ಲಿ ಈ ಒಂದು ಹೊಸ ಎನರ್ಜಿ ನಿಮಗೆ ಏನೇನ್ ತರ್ತಾ ಇದೆ, ಹೆಚ್ಚು ಕ್ಲಾರಿಟಿನ ತರ್ತಾ ಇದೆ. ಅಂಡ್ ಎಲ್ಲ ಹೇಳಿದೆ ಅಲ್ವಾ, ಓಪನ್, ಈಗ ಜೋರಾಗಿ ಮಳೆ ಬಂದು ನಿಂತು ಹೋದಾಗ ಹಿಂಗೆ ನಿಮಗೆ ಒಂದ್ಸಲ ಆರಾಮ್ ಅನ್ಸತ್ತೆ ಅಲ್ವಾ. ಸೊ ಆ ರೀತಿಯಾಗಿ ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ಚೆಕ್ ಮಾಡಿದಾಗ ಒಂದಷ್ಟು ಟ್ರಸ್ಟ್ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು ಬರ್ತಿದೆ, ಸೋಲ್ಫುಲ್ ಬಾಂಡಿಂಗ್ ಬರ್ತಾ ಇದೆ, ಎಮೋಷನಲ್ ಆಗಿ ಹೀಲಿಂಗ್ ಆಗ್ತಿರುವಂತದ್ದು, ಅಂಡ್ ಫ್ರೆಶ್ ಬಿಗಿನಿಂಗ್ ಆಗ್ತಾ ಇರುವಂತದ್ದು. ಅಂಡ್ ಇಲ್ಲಿ ಒಂದು ನಿಮಗೆ ಕೇರ್ಫುಲ್ ಆಗಿ ಬರ್ತಿರುವಂತ ಒಂದು ಎನರ್ಜಿ ಬಂದ್ಬಿಟ್ಟು, ಯೂನಿವರ್ಸ್ ನಿಮಗೆ ಕೊಡ್ತಿರುವಂತ ಸೈನ್ ಬಂದ್ಬಿಟ್ಟು, ಅಂದ್ರೆ ಮೆಸೇಜ್ ಬಂದು, ಯಾವುದೇ ಕಾರಣಕ್ಕೂ ರಶ್ ಗಡಿಬಿಡಿ ಮಾಡೋದು ಅಥವಾ ಅರ್ಜೆಂಟ್ ಮಾಡೋದು, ಫೋರ್ಸ್ ಮಾಡೋದು ಮಾಡಬೇಡಿ. ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್ ಇವತ್ತೇ ಮೆಸೇಜ್ ಬರಲಿ, ಪ್ಲೀಸ್ ಯೂನಿವರ್ಸ್ ಇವತ್ತೇ ಸರಿಯಾಗಿ ಬಿಡ್ಲಿ. ನೋ, ಇದು ಬೇಡ. ಡಿವೈನ್ ಟೈಮಿಂಗ್ ಅಂತ ಯಾವಾಗ ಬರ್ತಿದೆ ಈ ಎನರ್ಜಿಲಿ ಅಂತ ಹೇಳಿದ್ರೆ, ದೇವ್ರಿಗೆ ಗೊತ್ತು ನಿಮಗೆ ಯಾವಾಗ ಕೊಡ್ಬೇಕು ಅನ್ನುವಂಥದ್ದು. ಓಕೆನಾ, ನಿಮಗೆ ಯಾವಾಗ ಏನ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಹೇಗ್ ಕೊಡ್ಬೇಕು, ಪ್ರತಿಯೊಂದು ದೇವರಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ನೀವ್ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಿ ಅಥವಾ ಗಡಿಬಿಡಿ ಮಾಡ್ಕೊಂಡು ಹೀಗೆ ಆಗ್ಲಿ, ಇವತ್ತೇ ಆಗ್ಲಿ, ನಾಳೆನೇ ಆಗ್ಲಿ, ಇನ್ನೊಂದ್ ತಿಂಗಳಲ್ಲಿ ಆಗ್ಬಿಡ್ಲಿ, ರಶ್ ಮಾಡ್ಬಿಡಿ, ಆ ರೀತಿಯಾಗ ಗಡಿಬಿಡಿಗಳು ಬೇಡ. ಓಕೆನಾ, ಡಿವೈನ್ ಟೈಮಿಂಗ್ ಬಂದಾಗ ಎಲ್ಲ ನಿಮಗೆ ಗೈಡೆಡ್ ಇವಾಗ ನಿಮಗೆ ಸಿಗ್ತಾ ಇರುತ್ತೆ, ನಿಮಗೆ ಹೇಗ್ ಮಾಡ್ಬೇಕು, ಮುಂದೆ ನೀವು ಹೇಗ್ ರಿಯಾಕ್ಟ್ ಮಾಡ್ಬೇಕು, ಮುಂದೆ ನೀವು ಹೇಗಿರ್ಬೇಕು ಈ ಪ್ರೀತಿಲಿ, ಪ್ರತಿಯೊಂದು ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಹೋಗುತ್ತೆ, ಸೈನ್ ಕೊಡ್ತಾ ಹೋಗುತ್ತೆ, ಅದನ್ನ ಫಾಲೋ ಮಾಡಿ. ಅದು ಬಿಟ್ಟು ನಿಮ್ದು ಯಾವ್ದೋ ದಾರಿಯಲ್ಲಿ ಹೋಗ್ಬೇಡಿ, ಅವಾಗ ನೀವು ಆ ಪ್ರೀತಿಯಿಂದ ಇನ್ನೊಂದಷ್ಟು ಪ್ರಾಬ್ಲಮ್ನ ಹಾಕೊಳ್ತೀರಾ. ಹಾಗಾಗಿ ಡಿವೈನ್ ಎನರ್ಜಿ, ಯೂನಿವರ್ಸಲ್ ಸೈನ್ ನಿಮಗೆ ಏನ್ ಕೊಡುತ್ತೆ ಅದನ್ನ ಫಾಲೋ ಮಾಡಿ.
ಓಕೆ, ಇಲ್ಲಿ ನೋಡ್ಬೋದು ಕಮೆಂಟ್ ಅಲ್ಲಿ ನಾನು ಈ ರೀತಿಯಾಗಿ ಹಾಕಿ ಅಂತ ಕೆಲವೊಬ್ರಿಗೆ ಹೇಳಿದೆ, ಅವ್ರಿಗೆ ಏನೋ ಬೇಕಾದಂಗೆ ಹಾಕ್ತಾರೆ ಕೆಲವೊಬ್ರು. ಸೊ ಅವ್ರಿಗೆ ನಾನು ಹಂಗೆ ಬ್ಲೆಸ್ ಮಾಡ್ತೀನಿ. ಓಕೆನಾ? ಸೊ ಆ ರೀತಿಯಾಗಿ ನಿಮ್ಮ ಎನರ್ಜಿ ಏನಿದೆ, ಯೂನಿವರ್ಸ್ ನಿಮಗೆ ಏನು ಸೈನ್ ಕೊಡ್ತಿದೆ ಅದ್ರ ಮೇಲೆ ಅದನ್ನ ಫಾಲೋ ಮಾಡಿ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿನ ನನಗೆ ಹೆಚ್ಚು ಹೆಚ್ಚು ಕೊಡಿ. ಇನ್ನಷ್ಟು ಪಾಸಿಟಿವ್ ರಿಸಲ್ಟ್, ಪಾಸಿಟಿವ್ ರೀಡಿಂಗ್ ನ ನಿಮಗೆ ತಂದ್ಕೊಡೋದಕ್ಕೆ ನಾನು ರೆಡಿ ಆಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನೆನಪಿರ್ಲಿ, ಕಮೆಂಟ್ ಅಲ್ಲಿ ಹಾಕ್ತೀರಾ ಯೂನಿವರ್ಸ್ ಈ ಹೊಸ ಬಿಗಿನಿಂಗ್ ಅನ್ನು ನಾನು ಸ್ವೀಕರಿಸುತ್ತಿದ್ದೇನೆ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕ್ತೀರಾ. ಇದರಲ್ಲಿ ಕೆಲವೊಬ್ರು ಗ್ರಾಟಿಟ್ಯೂಡ್ ನ ಆಡ್ ಮಾಡ್ತೀರಾ. ವೆರಿ ಗುಡ್, ವೆರಿ ವೆರಿ ಗುಡ್. ಗ್ರಾಟಿಟ್ಯೂಡ್ ನ ಆಡ್ ಮಾಡಿ ನೀವು ಹಾಕಿದ್ರೆ ಇನ್ನಷ್ಟು ಎನರ್ಜಿನ, ನೀವು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಎಸ್, ಸೊ ಥ್ಯಾಂಕ್ ಯು. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಅಂಡ್ ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾರೆಲ್ಲ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಮದುವೆಯ ವಾರ್ಷಿಕೋತ್ಸವ ಯಾರಿಗೆಲ್ಲ ಇದೆ, ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.